ಈ ವರ್ಷನೂ ಈ ವಿಡಿಯೋನು ಯಾಕೆ ಅಂದ್ರೆ ಹೇಗೆ ನಿಮ್ ವೆಲ್ತ್ ನ ಇನ್ಕ್ರೀಸ್ ಮಾಡಬಹುದು ಅದಕ್ಕೋಸ್ಕರನೇ ಈ ವಿಡಿಯೋ ಇದೆ. ಇದ್ರಲ್ಲಿ ನಾವು ಮೇಜರ್ ಆಗಿ ಫೋಕಸ್ ಮಾಡೋದು ಏನು ಅಂದ್ರೆ 5 ಸ್ಟೆಪ್ಸ್, ಒಂದು 5 ವಿಷಯಗಳು. ಈ 5 ವಿಷಯಗಳು ನೀವು ಫಾಲೋ ಮಾಡಿದ್ರೆ 2024 ಈ ಎಂಡ್ ಒಳಗೆ ನಮ್ಮಿಂದ ಏನಾಗುತ್ತೆ, ನಮ್ಮ ವೆಲ್ತ್ ನ ಇನ್ಕ್ರೀಸ್ ಮಾಡಕ್ಕಾಗತ್ತೆ. ಅದನ್ನ ಹೇಗೆ ಅಂತ ಈ ವಿಡಿಯೋಲಿ ಡೀಟೇಲ್ ಆಗಿ ನೋಡ್ತೀವಿ. ನಾವು ತುಂಬಾ ವಿಡಿಯೋಸ್ ಹಾಕಿರ್ತೀವಿ, ಅದಕ್ಕೆಲ್ಲ ಲಿಂಕ್ ನಾನು ಕೆಳಗೆ ಕೊಡ್ತೀನಿ, ಅದನ್ನು ಬೇಕಾದ್ರೆ ನೀವು ನೋಡಿ, ತುಂಬಾ ಯೂಸ್ಫುಲ್ ಆಗಿರುತ್ತೆ. ಹೇಗೆ SIP ಇನ್ವೆಸ್ಟ್ ಮಾಡೋದು, ಆ ಥರ ತುಂಬಾ ವಿಷಯಗಳಿದೆ. ಓನ್ ಹೌಸಾ ರೆಂಟ್ ಹೌಸಾ ಯಾವ್ದು ಬೆಟ್ರು, ಆ ಥರ ತುಂಬಾ ವಿಷಯಗಳು ನೋಡಿ, ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ವಿಡಿಯೋಲಿ ಮುಂಚೆನೇ ಹೇಳಿದ 5 ಸ್ಟೆಪ್ಸ್. ಅದ್ರಲ್ಲಿ 5 ಸ್ಟೆಪ್ ಏನು ಅಂತ ನೋಡಿದ್ರೆ, ಅಂಡರ್ಸ್ಟ್ಯಾಂಡ್ ದಿ ಡಿಫ್ರೆನ್ಸ್ ಬಿಟ್ವೀನ್ ವಾಂಟ್ಸ್ ಅಂಡ್ ನೀಡ್ಸ್. ಏನಂದ್ರೆ ಅಗತ್ಯಕ್ಕೂ ಆಡಂಬರಕ್ಕೂ ವ್ಯತ್ಯಾಸ ನಮಗೆ ಖಂಡಿತ ಗೊತ್ತಾಗಬೇಕು. ಯಾಕೆಂದ್ರೆ ಎಷ್ಟೊಂದು ಜನ ಆಡಂಬರನೇ ಅಗತ್ಯ ಅನ್ಕೊಂಡು ತಗೊಂತಾ ಇದಾರೆ. ಸುಮ್ನೆ ಹಂಗೆ ಹೇಳ್ಬೇಕಂದ್ರೆ ಒಂದು ಬೈಕ್ ಇದೆ ಅಂದ್ರೆ ನಾರ್ಮಲ್ ಬೈಕ್ ಸಾಕು. ಕೆಲ್ಸಕ್ಕೆ ಹೋಗ್ತಾ ಇದಾರ, ನಾರ್ಮಲ್ ಬೈಕ್ ಸಾಕು. ಆದ್ರೆ ಅವ್ರೇನ್ ಮಾಡ್ತಾರೆ, ಬುಲೆಟ್ ಇಲ್ಲ R15 ಇಲ್ಲ ಆ ತರ ಬೈಕ್ ಇದ್ರೇನೆ ಚೆನ್ನಾಗಿರತ್ತೆ. ಅದು ಬಂದು ಅಗತ್ಯ ಅಲ್ಲ, ಅದು ಬಂದು ಆಡಂಬರ. ನಾರ್ಮಲ್ ಆಗಿ ಒಂದು ನಾರ್ಮಲ್ ಬೈಕ್ ಇದ್ರೇನೆ ಸಾಕು. ಅದೇ ತರ ನಿಮ್ಗೊಂದು ಮೊಬೈಲ್ ಇದೆ, ಮೊಬೈಲ್ ಏನಕ್ಕೆ ಯೂಸ್ ಮಾಡ್ತೀವಿ, ಏನೋ ಒಂದು ವಿಡಿಯೋಸ್ ನೋಡ್ತೀರಾ, ಅದು ಒಂದು ನಾರ್ಮಲ್ ಮೊಬೈಲ್ ಇದ್ರೂ ಓಕೆನೆ. ಅದು ಬಿಟ್ಟು ಏನ್ ಮಾಡ್ತೀರಿ, ಐಫೋನ್ ತಗೊಂಡ್ರೆ ಚೆನ್ನಾಗಿರತ್ತೆ. ಅಗತ್ಯಕ್ಕೂ ಆಡಂಬರಕ್ಕೂ ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ. ಅದೇ ತರ ನಾನು ಯಾವಾಗ್ಲೂ ಹೇಳ್ತೀನಿ, ನಿಮಗೆ ಖರ್ಚು ಬರ್ತಿದ್ಯಾ ಇಲ್ಲ ನೀವು ಖರ್ಚು ಮಾಡ್ತಿದ್ದೀರಾ. ನಾರ್ಮಲ್ ಖರ್ಚು ಅನ್ನೋದು ನಮ್ಗೆ ಅವಾಗ ಬರ್ತಾ ಇರುತ್ತೆ. ಇವಾಗ ಬಂದು ನೀವು ಒಂದು ಮದ್ವೆ ಬರ್ತಾ ಇದೆ, ಅಲ್ಲೊಂದು ಗಿಫ್ಟ್ ಕೊಡ್ಬೇಕು, ಆ ಥರ ವಿಷಯಗಳು ಬರ್ತಾನೆ ಇರುತ್ತೆ. ಆದ್ರೆ ಏನ್ ಗಿಫ್ಟ್ ಕೊಡ್ತೀವಿ ನಾವು, ಆಡಂಬರಕ್ಕೋಸ್ಕರ ಅವ್ರಿಗೆ ದೊಡ್ಡ ಗಿಫ್ಟ್ ಕೊಡ್ತೀರಾ, ಅವ್ರ ಮುಂದೆ ತೋರ್ಸ್ಕೊಬೇಕು ಅಂತ ದೊಡ್ಡ ಗಿಫ್ಟ್ ಕೊಡ್ಬೇಕಾ? ಅಗತ್ಯನೇ ಇಲ್ಲ. ನಿಮಗೆ ಏನ್ ನಿಮ್ಮಿಂದ ಆಗತ್ತೋ ಅದನ್ನ ಮಾತ್ರ ಕೊಟ್ರೆ ಸಾಕು. ಯಾಕೆಂದ್ರೆ ಒಂದೇ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ನಾ ಮುಂಚೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ, ಯಾಕಂದ್ರೆ ರಿಸೆಷನ್ ಬರ್ತಾ ಇದೆಯೋ ಇಲ್ವೋ, ನಮ್ ಜೀವನ ಎಲ್ಲ ಆಲ್ರೆಡಿ ರಿಸೆಷನ್ ಅಲ್ಲೇ ಇದೆ. ಯಾಕಂದ್ರೆ ತುಂಬಾ ವಸ್ತುಗಳು ತಗೊಂಡುನೇ ರಿಸೆಷನ್, ಈ ಎಕನಾಮಿಕ್ ಸ್ಲೋ ಡೌನ್ ಅಂತಾರೆ. ತುಂಬಾ ವಸ್ತುಗಳು ತಗೊಂಡಿರೋದ್ರಿಂದ ನಾವು ಇವತ್ತು ಏಟ್ ತಿಂದಿದೀವಿ. ಕ್ರೆಡಿಟ್ ಕಾರ್ಡ್ ಅಲ್ಲಿ ತುಂಬಾ ಸಾಲಗಳಿದೆ, ಅದಕ್ಕೆ ಆಲ್ರೆಡಿ ನಾವು ತುಂಬಾ ವಸ್ತುಗಳು ತಗೊಂಡಾಯ್ತು. ಇನ್ನೊಂದು ಏನು ಅಂದ್ರೆ, ನಾವು ನಾರ್ಮಲ್ ಆಗಿ ನಾವು ಏನು ವಸ್ತು ತಗೊಳ್ಬಾರ್ದು ಅಂತ ಒಂದು ಐಡಿಯಾಲ್ ಹೋದ್ರೇನು, ಅಂಗಡಿಗೆ ಹೋದ್ರೆ ನಮಗೆ ಒಂದು ವಸ್ತು ತಗೊಳ್ಳೋ ತರ ಮಾಡ್ಬಿಡ್ತಾರೆ. ಇವಾಗ ಇದೇ ಆಗೋದು ಯಾವಾಗ್ಲೂ. ನಾರ್ಮಲ್ ಆಗಿ ನಾವು ಒಂದು ಅಂಗಡಿಗೆ ಹೋಗ್ತೀವಿ ಅನ್ಕೊಳ್ಳಿ, ಯಾವುದೋ ಒಂದು ಬಟ್ಟೆ ಅಂಗಡಿಗೋ ಇಲ್ಲ ಮೊಬೈಲ್ ಅಂಗಡಿಗೋ ಹೋಗ್ತೀವಿ. ನೀವು ಬಜೆಟ್ ಒಂದು 20,000 ಅಂತ ಇಟ್ಕೊಂಡು ಹೋಗ್ತೀರಾ. ಆದ್ರೆ ಆ ಅಂಗಡಿಯವ್ರು ಏನ್ ಮಾಡ್ತಾರೆ, ಈ ಮೊಬೈಲ್ ತೊಗೊಳ್ಳಿ, 30,000 ರೂಪಾಯಿ ಚೆನ್ನಾಗಿದೆ, 40,000 ರೂಪಾಯಿ ಚೆನ್ನಾಗಿದೆ, ಇದ್ರಲ್ಲಿ ಈ ಫೀಚರ್ಸ್ ಇದೆ, ಇದ್ರಲ್ಲಿ ಅದಿದೆ ಅಂತ ನಮ್ಗೆ ಏನ್ ಮಾಡ್ತಾರೆ ಅಂದ್ರೆ ನಮ್ಮನ್ನ ಬ್ರೈನ್ ವಾಶ್ ಮಾರ್ಬಿಡ್ತಾರೆ. ಆದ್ರೆ ನಮ್ಗೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಬೇಕಿರೋ ವಿಷಯ ಏನು ಅಂದ್ರೆ, ಅವ್ರ ಕೆಲಸ ಮಾರೋದು, ಅವ್ರಿಗೆ ಮಾರಿದ್ರೇನೆ ಅವ್ರಿಗೆ ಬೋನಸ್ ಸಿಗೋದು. ಸೊ ಅವ್ರು ಏನ್ ಮಾಡ್ತಾರೆ, ಅವ್ರು ಖಂಡಿತ ನಮಗೆ ಮಾರಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ನಮ್ ಕೆಲಸ ಏನು ಅಂದ್ರೆ, ನಾವು ಫಸ್ಟ್ ಯೋಚನೆ ಮಾಡ್ಬೇಕು, ನಿಜವಾಗ್ಲೂ ನಮಗೆ ಈ ವಸ್ತು ಬೇಕಾ. ಯಾವಾಗ್ಲೂ ನಾನೊಂದು ಅಡ್ವೈಸ್ ಕೊಡ್ತೀನಿ, ನೀವು ಯಾವ್ದಾದ್ರು ಒಂದು ಅಂಗಡಿಗೆ ಹೋಗ್ತೀರಾ, ಇಲ್ಲ ಯಾವ್ದೋ ಒಂದು ವಸ್ತು ತೊಗೊಳಕ್ ಹೋಗ್ತೀರಾ, ಇಲ್ಲ ಒಂದು 1,000 ರೂಪಾಯಿ ಡ್ರೆಸ್ ತೊಗೊಳಕ್ ಹೋಗ್ತೀರಾ ಅಂತ ಇಟ್ಕೊಳ್ಳಿ. ಇವಾಗ ನೀವು ಆ ಡ್ರೆಸ್ ನೋಡುವಾಗ ಇದೊಂದು ಮಾತ್ರ ನೀವು ಯೋಚನೆ ಮಾಡಿ, ಈ ಡ್ರೆಸ್ ಇದ್ರೆ ಚೆನ್ನಾಗಿರತ್ತಾ, ಇಲ್ಲ 1,000 ರೂಪಾಯಿ ಕಾಸು ಇದ್ರೆ ಚೆನ್ನಾಗಿರತ್ತಾ, ಇದನ್ನ ಮಾತ್ರ ಯೋಚನೆ ಮಾಡಿ. ಇಲ್ಲ ಒಂದು ಮೊಬೈಲ್ ತಗೊಂತೀರಾ ಅನ್ಕೊಳ್ಳಿ, 20,000 ರೂಪಾಯಿ ನೀವು ಒಂದು ಪ್ಲಾನ್ ಮಾಡಿರ್ತೀರಾ, ಆದ್ರೆ 30,000 ರೂಪಾಯಿಗೆ ಅವ್ರು ಹೇಳ್ತಿದ್ದಾರೆ. ಅವಾಗ ಯೋಚನೆ ಮಾಡಿ, ಈ 30,000 ರೂಪಾಯಿಗೆ ಈ ಮೊಬೈಲ್ ಆಗಿದ್ರೆ ಚೆನ್ನಾಗಿರತ್ತಾ, ಇಲ್ಲ 10,000 ರೂಪಾಯಿ ಎಕ್ಸ್ಟ್ರಾ ಕ್ಯಾಶ್ ಆಗಿದ್ರೆ ಚೆನ್ನಾಗಿರತ್ತಾ? ಯೋಚನೆ ಮಾಡಿ ನೋಡಿ. ಅವಾಗ ಆ ತರ ನಿಮಗೆ ಕ್ಯಾಶ್ ಆಗಿದ್ರೆ ಚೆನ್ನಾಗಿದೆ ಅಂತ ಅನ್ಸಿದ್ರೆ ತಕ್ಷಣ ನೀವ್ ಏನ್ ಪ್ಲಾನ್ ಮಾಡಿದಿರೋ ಅದಕ್ಕೆ ಫಿಕ್ಸ್ ಮಾಡಿ ಆಚೆ ಬರೋದು ನೋಡಿ. ಯಾವತ್ತೂ ಈ ವಿಷಯ ಮಾತ್ರ ನೀವು ಯೋಚನೆ ಮಾಡಿ ನೋಡಿ. ಎಲ್ಲರಿಗೂ ಇರೋ ಪ್ರಾಬ್ಲಮ್ ಏನು ಅಂದ್ರೆ, ಯೋಚನೆ ಮಾಡದೆ ಮಾಡೋದು. ಇವಾಗ ಒಬ್ರು ಹೇಳ್ಬಿಟ್ರು, ಈ ತರ ಮಾಡ್ಬಿಟ್ರು, ಅದಾದ್ಮೇಲೆ ಕೆಲವು ಜನಕ್ಕೆ ಏನು ಅಂದ್ರೆ, ಅವ್ರು 2-3 ಸಲ ಕೇಳ್ತಿದ್ರು ಅಂದ್ರೆ ನಾಚಿಕೆಲ್ ತಗೊಂಡ್ಬಿಡ್ತಾರೆ. ಅಯ್ಯಯ್ಯೋ ಎಲ್ಲರೂ ನೋಡ್ತಾ ಇದ್ದಾರೆ, ನಾಚಿಕೆ ಆಗ್ತಿದೆ, ಎಂಬಾರಸ್ಮೆಂಟ್ ಆಗಿದೆ ಅನ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ತಗೊಂಡ್ಬಿಟ್ಟು ಏನ್ ಹೇಳ್ತಾರೆ, ಸರ್ ನನ್ನಿಂದಾನೇ ಸರ್ ಅವ್ನ ಫ್ಯಾಮಿಲಿ ನಡೀತಾ ಇದೆ, ನಾನೇ ಅವ್ನ ಫ್ಯಾಮಿಲಿ ನಡೆಸ್ತಾ ಇರೋದು ಸರ್ ಅಂತ ಹೇಳ್ತಾರೆ. ಇದೆಲ್ಲ ಚೆನ್ನಾಗೇ ಇದೆ, ಅವ್ನ ಫ್ಯಾಮಿಲಿ ಚೆನ್ನಾಗಿದೆ, ಆದ್ರೆ ನಮಗೂ ಒಂದು ಫ್ಯಾಮಿಲಿ ಇದೆಯಲ್ಲ, ನಮ್ ಫ್ಯಾಮಿಲಿ ನಮ್ ನಂಬಿತಾನೆ ಇರೋದು. ಸೊ ಅವ್ರ ಫ್ಯಾಮಿಲಿನೂ ನೋಡಿ, ನಮ್ ಫ್ಯಾಮಿಲಿನೂ ನೋಡಿ. ಸೊ ನೀವು ನೋಡ್ಬೇಕಾಗಿರೋ ವಿಷಯ ಏನು ಅಂದ್ರೆ, ಆಡಂಬರಕ್ಕೂ ಖರ್ಚಿಗೂ ಡಿಫ್ರೆನ್ಸ್ ಇದೆ, ಅಗತ್ಯಕ್ಕೂ ಆಡಂಬರಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಅದನ್ನ ನೋಡ್ಕೊಂಡು ನಾವು ಯಾವತ್ತೂ ಸ್ಪೆಂಡ್ ಮಾಡ್ಬೇಕು. ನೆಕ್ಸ್ಟ್ ನಾವ್ ಏನ್ ನೋಡ್ತೀವಿ ಅಂದ್ರೆ, ಸೆಕೆಂಡ್ ಪಾಯಿಂಟ್ ಏನು ಅಂತ ನೋಡಿದ್ರೆ, ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಅದರ್ಸ್. ಏನಂದ್ರೆ, ನಿಮ್ಮ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಬೇಡಿ. ಈ ಪ್ರಾಬ್ಲಮ್ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂದ್ರೆ, ನಮ್ ಚಿಕ್ಕ ವಯಸ್ಸಲ್ಲೇ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮನೇ ಅವಾಗ ಏನ್ ಮಾಡಿದ್ರು ಅಂದ್ರೆ, ಫಸ್ಟ್ ನಮ್ಮನ್ನ ಬೇರೆ ಮಕ್ಕಳ ಜೊತೆ ಕಂಪೇರ್ ಮಾಡ್ತಿದ್ರು. ಆ ಹುಡುಗ ನೋಡು ಚೆನ್ನಾಗಿ ಮಾರ್ಕ್ ಮಾಡಿದ್ದಾನೆ, ಆ ಹುಡುಗ ನೋಡು ಚೆನ್ನಾಗಿದ್ದಾನೆ, ಆ ತರ ಕಂಪೇರ್ ಮಾಡೋದ್ರಿಂದಾನೆ ಚಿಕ್ಕ ವಯಸ್ಸಿಂದಾನೆ ಅದು ನಮ್ಗೆ ಅಭ್ಯಾಸ ಆಗಿ ನಾವು ದೊಡ್ಡವರಾದ್ಮೇಲೆ ಕೂಡ ನಾವೇನ್ ಮಾಡಕ್ ಶುರು ಮಾಡ್ಬಿಟ್ವಿ, ನಮ್ಮನ್ನ ಬೇರೆಯವ್ರ ಜೊತೆ ಕಂಪೇರ್ ಮಾಡಕ್ ಶುರು ಮಾಡಿದ್ವಿ. ಅವ್ರ ಲೈಫ್ ಸ್ಟೈಲ್ ಜೊತೆ ಕಂಪೇರ್ ಮಾಡಕ್ ಶುರು ಮಾಡ್ಬಿಟ್ವಿ. ಓ ಅವ್ರು ಚೆನ್ನಾಗಿದ್ದಾರೆ, ಅವ್ರು ಈ ವಸ್ತುಗಳು ತಗೊಂತಾ ಇದಾರೆ, ಅವ್ರು ಈ ವಿಷಯಗಳು ಮಾಡ್ತಾ ಇದಾರೆ, ಅವ್ರು ಕಾರ್ ಇಟ್ಟಿದ್ದಾರೆ, ಅದೆಲ್ಲ ಮಾಡೋದು ಕರೆಕ್ಟೇ. ಅವ್ರು ಕಾರ್ ತಗೊಂಡಿದ್ದಾರೆ, ಆದ್ರೆ ಸಂತೋಷವಾಗಿದ್ದಾರಾ? ಅದ್ರಲ್ಲಿ ಎರಡಲ್ಲೂ ಡಿಫ್ರೆನ್ಸ್ ಇದೆ. ಅವ್ರು ಕಾರ್ ತಗೊಳ್ಳೋದೊಂದು, ಅವ್ರು ಸಂತೋಷವಾಗಿರೋದೊಂದು. ಆಚೆ ಬಂದು ತೋರ್ಸ್ಕೊಳ್ಳೋದು ಕಾರ್ ಇರೋ ತರ, ಆದ್ರೆ ಒಳಗ್ ಬಂದು ಸಿಕ್ಕಾಬಟ್ಟೆ ಸಾಲಗಳಿರತ್ತೆ, ಸಾಲಗಾರರ ತೊಂದ್ರೆ ತುಂಬಾ ಇರತ್ತೆ.
ನಮಗೆ ಯಾಕೆ ಆ ಸಮಸ್ಯೆ? ನೀವು ನಾರ್ಮಲ್ ಆಗಿ ನಿಮ್ಮ ಲೈಫ್ನ ನಡೆಸ್ಕೊಂಡು ಹೋಗಿ. ಯಾವಾಗಲೂ ಒಂದು ವಿಷಯ ಹೇಳ್ತಾರೆ, ಸಾಕು ಅನ್ನೋ ಭಾವನೆಯಲ್ಲಿರಿ. ಯಾವಾಗಲೂ ಏನು ಹೇಳ್ತಾರೆ, ಬಿ ಕಂಟೆಂಟ್ ವಿತ್ ವಾಟ್ ಯು ಹ್ಯಾವ್. ಬಿ ಕಂಟೆಂಟ್ ಅಂತ ಹೇಳುವಾಗ ಯಾವಾಗಲೂ ರಿಯಲಿಸ್ಟಿಕ್ ಗೋಲ್ಸ್ನ ಸೆಟ್ ಮಾಡಿ. ಯಾಕಂದ್ರೆ ಎಷ್ಟೊಂದು ಜನ ನೋಡಿದ್ರೆ ಇವಾಗ ಸ್ಟಾರ್ಟ್ ಮಾಡಿರ್ತಾರೆ, ಇವಾಗಲೇ ಅಂಬಾನಿ ಆಗ್ಬಿಡ್ಬೇಕು, ಇವಾಗಲೇ ಅದಾನಿ ಆಗ್ಬೇಕು ಅಂತ ಆಸೆ ಪಡ್ತಾರೆ. ಆ ಥರ ಅಲ್ಲ, ಯಾವತ್ತೂ ರಿಯಲಿಸ್ಟಿಕ್ ಗೋಲ್. ನಾವು ಈ ಸ್ಟೇಜಲ್ಲಿ ಇದ್ದೀವಿ ಅಂದರೆ ನಮಗೆ ಗೋಲ್ ಏನಿರಬೇಕು ಅಂದರೆ ನೆಕ್ಸ್ಟ್ ಸ್ಟೇಜ್ಗೆ ಹೋಗೋ ಥರ ಇರಬೇಕು. ಇವಾಗ ನಾವು 1000 ರೂಪಾಯಿ ಸಂಪಾದನೆ ಮಾಡ್ತೀವಿ, ನೆಕ್ಸ್ಟ್ ಗೋಲ್ ನಮ್ಗೆ ಏನಿರಬೇಕು, ನೆಕ್ಸ್ಟ್ ನಾವು ಲ್ಯಾಕ್ಸಲ್ಲಿ ಸಂಪಾದನೆ ಮಾಡಬೇಕು. ಅದಕ್ಕೆ ನಾವು ಏನು ಮಾಡಬೇಕು, ಅದಕ್ಕಿರೋ ದಾರಿ ಹುಡುಕ್ಬೇಕು. ಆ ಥರ ಸೆಟ್ ಮಾಡಬೇಕು. ನಾವು ಸ್ಟ್ರೈಟಾಗಿ 1000 ರೂಪಾಯಿಂದ ಕೋಟಿಗೆ ಹೋಗೋಕ್ಕಾಗತ್ತಾ? ಆ ಥರ ಹೋಗೋಕ್ಕಾಗಲ್ಲ, ಆ ಥರ ನಡೆಯಲ್ಲ. ಜೀವನ ಬಂದು ಆ ಥರ ಲಕ್ಕಲ್ಲ, ಗ್ಯಾಂಬ್ಲಿಂಗ್ ಅಲ್ಲ, ಹೊಡೆದಿದ ತಕ್ಷಣ 6 ಆ ಥರ ಎಲ್ಲ ಇಲ್ಲ, ನಾರ್ಮಲ್ ಆಗೇ ಹೋಗುತ್ತೆ. ಅದಕ್ಕೆ ರಿಯಲಿಸ್ಟಿಕ್ ಗೋಲ್ ಯಾವತ್ತು ನೆಕ್ಸ್ಟ್ ಸ್ಟೆಪ್ಗೆ ಹೋಗೋ. ನಿಮ್ ಗೋಲ್ ಏನು ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಏನೋ ಅದು ಸೆಟ್ ಮಾಡಬೇಕು. ನೀವು ನಿಧಾನಕ್ಕೆ ಏನ್ ಮಾಡ್ಬೋದು, ನೀವು ಬೆಳೀತಾ ಬರ್ಬೋದು. ಇವಾಗ ಏನು ಇದು ಎಲ್ಲರಿಗೂ ಒಂದು ಆಸೆ ಇರತ್ತೆ, ಏನು ಅಂದ್ರೆ ದುಡ್ಡು ಮರದಲ್ಲಿ ಬೆಳೆದ್ರೆ ಚೆನ್ನಾಗಿರತ್ತೆ ಅಂತ. ಇವಾಗ ದುಡ್ಡು ಮರದಲ್ಲಿ ಬೆಳೆದ್ರೆ ಚೆನ್ನಾಗಿರತ್ತೆ, ಆದ್ರೆ ಅದು ಮರ ಬೆಳೆಯೋಕ್ಕೆ 1-2 ವರ್ಷ ಆಗತ್ತಲ್ಲ. ಇವಾಗ ನಾರ್ಮಲ್ ಆಗಿ ಒಂದು ಮರ ಇದ್ರೂ ಕೂಡ 1 ವರ್ಷ 2 ವರ್ಷ ವೆಯ್ಟ್ ಮಾಡೋ ಥರ ಇರುತ್ತೆ. ಅದರಿಂದಾನೇ ಆ ಥರ ಒಂದು ಫ್ಯಾಂಟಸಿ ಇದ್ರೂ ಕೂಡ ಇಟ್ ವಿಲ್ ಟೇಕ್ ಟೈಮ್. ಅದಕ್ಕೋಸ್ಕರ ನಿಮ್ಮ ಗೋಲ್ನ ಬಂದು ಕರೆಕ್ಟೇ, ನೀವು ಇಟ್ಟಿರೋ ಗೋಲು ಅಂಬಾನಿ ಥರ ಆಗಬೇಕು ಅಂತ ಆಸೆ ಪಡೋದು ತಪ್ಪಿಲ್ಲ, ಕರೆಕ್ಟೇ. ಆದರೆ ತಾಳ್ಮೆಯಿಂದ ಒಂದೊಂದು ಸ್ಟೆಪ್ ಆಗಿ ತೊಗೊಳ್ಳಿ. ಆ ಥರ ಹಾರಕ್ಕೆ ಟ್ರೈ ಮಾಡಬೇಡಿ. ಫಸ್ಟ್ ಒಂದೊಂದು ಸ್ಟೆಪ್ ಆಗಿ ತೊಗೊಂಡು ಹೋಗೋಣ. ಇವಾಗ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಬೇಡಿ. ನಿಮಗೇನಿದೆಯೋ ಅದನ್ನ ಹೇಗೆ ನೀವು ಖರ್ಚು ಮಾಡಬೇಕು ಅಂತ ಗೊತ್ತಿದ್ದು ಮಾಡಿದ್ರೆ ಚೆನ್ನಾಗಿರುತ್ತೆ. ಅದೇ ಥರ ತುಂಬ ಜನ ಏನು ಮಾಡ್ತಾರೆ, ನಿಮಗೆ ಫ್ರೆಂಡ್ಸ್ ಇರ್ತಾರೆ, ಒಂದೇ ಕಂಪನಿಲಿ ಕೆಲಸ ಮಾಡ್ತಿರ್ತೀರಾ, ಅವ್ರನ್ನ ನೋಡ್ತೀರಾ, ಅವ್ರು ತುಂಬ ಜಾಲಿಯಾಗಿರೋ ಥರ ಇರುತ್ತೆ. ಏನಂದ್ರೆ ಅವ್ರಿಗೂ ನಿಮ್ಗೂ ನೀವು ಕಂಪೇರ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಅವ್ರಿಗೆ ಬರೀ 1 ಮಗು ಇರುತ್ತೆ, ನಿಮಗೆ 2 ಮಕ್ಕಳು ಇರ್ತಾರೆ. ಅವಾಗ ನಿಮ್ಮ ಕಮಿಟ್ಮೆಂಟ್ ಸ್ವಲ್ಪ ಜಾಸ್ತಿನೇ. ಅದರಿಂದ ಅವ್ರು ಹೇಗೆ 1 ಮಗುವಿಂದ ಜಾಲಿಯಾಗಿದ್ದಾರೋ ಆ ಥರನೇ ನಮಗೂ ಬಾಳೋದಕ್ಕೆ, ಲಕ್ಸುರಿಯಾಗಿ ಬಾಳೋದು. ಜಾಲಿಯಾಗಿ ಬಾಳೋದು ಎಲ್ಲರೂ ಬಾಳ್ಬೋದು, ಲಕ್ಸುರಿಯಾಗಿರೋದಿರೋದಿಲ್ಲ ಅದು ಸ್ವಲ್ಪ ಕಷ್ಟ. ನೀವೇನ್ ಮಾಡ್ಬೇಕಂದ್ರೆ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕೋ ತರ ಇರುತ್ತೆ. ಸೊ ಅದರಿಂದ ನಿಮ್ಮನ್ನು ಅವನು ಕಂಪೇರ್ ಮಾಡಿ ನೋಡಬೇಡಿ. ಇವಾಗ ಒಂದು ನಾರ್ಮಲ್ ರೇಸ್ ಇದೆ ಅಂದ್ರೆ ಪಕ್ಕದಲ್ಲಿರೋರು ಓಡ್ತಾ ಇದ್ದಾರೆ ಅಂದ್ರೆ ಅವ್ರು ಸ್ವಲ್ಪ ಸ್ಪೀಡಾಗಿ ಓಡ್ತಾ ಇದ್ರಿಂದ ಅವ್ರನ್ನ ನೋಡಬೇಡಿ. ಅವ್ರು ಸ್ವಲ್ಪ ಸ್ಪೀಡಾಗಿ ಓಡ್ತಿಲ್ಲ, ಸ್ವಲ್ಪ ತಾದ್ಮೇಲೆ ಅವ್ರು ಸ್ವಲ್ಪ ಸ್ಲೋ ಆಗ್ಬೋದು, ಸುಸ್ತಾಗ್ಬೋದು. ನೀವು ಯಾವ ಸ್ಪೀಡಲ್ಲಿ ಓಡ್ತಿದ್ದೀರೋ ಅದೇ ತರ ಓಡಿ. ಯಾರು ಫಸ್ಟ್ ಹೋಗ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಕೊನೆಯಲ್ಲಿ ರೇಸ್ ಮುಗಿಸ್ತೀವ ಅದೇ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಈ ರೇಸ್ನ ನೀವು ನಿಧಾನಕ್ಕೆ ಓಡಿ ನೀವು ವಿನ್ ಆಗ್ತೀರಾ. ಇದು ಬಂದು ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ನಾವು ಏನು ನೋಡ್ತೀವಿ ಅಂತ ನೋಡಿದ್ರೆ, ದಿಸ್ ಪ್ರೊಸೆಸ್ ಕೆನಾಟ್ ಬಿ ಅಚೀವ್ಡ್ ಬೈ ಎ ಸಿಂಗಲ್ ಮ್ಯಾನ್. ಇವಾಗ ನಾನು ಹೇಳ್ತಿರೋ ಈ ಫಿನಾನ್ಷಿಯಲ್ ವೆಲ್ತ್ ಬಂದು ಒಬ್ಬ ಮನುಷ್ಯನಿಂದ ಖಂಡಿತ ಇದನ್ನ ಅಚೀವ್ ಮಾಡೋಕ್ಕಾಗಲ್ಲ. ಖಂಡಿತ ನೀವು ಫ್ಯಾಮಿಲಿಯಾಗಿ ಪ್ಲಾನ್ ಮಾಡಿದ್ರೆ ಮಾತ್ರ ಅಚೀವ್ ಮಾಡೋಕ್ಕಾಗೋದು. ಯಾಕೆಂದ್ರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಫ್ಯಾಮಿಲಿ ಒಳಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಒಂದು ಹಸ್ಬೆಂಡ್ ವೈಫ್ ಮಕ್ಕಳ ಎಲ್ಲರಿಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಏನು ಮಾಡ್ತೀವಿ, ಏನು ವಿಷಯಗಳಿದೆ, ನಾವು ಟ್ರಾನ್ಸ್ಪರೆನ್ಸಿ ಆಗಿದ್ರೇನೆ ನಮಗೆ ಗೊತ್ತಾಗುತ್ತೆ. ಓಕೆ, ನಮ್ಮಿಂದ ಇದು ಮಾಡೋಕ್ಕಾಗತ್ತೆ, ಇದು ಮಾಡೋಕ್ಕಾಗಲ್ಲ. ಅವಾಗ ಗೊತ್ತಿಲ್ಲ ಅಂದ್ರೆ ಏನಾಗುತ್ತೆ, ವೈಫ್ ಬಂದು ಸ್ವಲ್ಪ ಎಕ್ಸ್ಟ್ರಾ ವಸ್ತುಗಳು ಕೇಳ್ತಾನೆ ಇರ್ತಾರೆ. ನೀವು ಅವ್ರನ್ನ ಸ್ಯಾಟಿಸ್ಫೈ ಮಾಡಕ್ಕೆ ನೀವು ಆ ವಸ್ತುಗಳನ್ನ ಕೊಡಿಸ್ತಾನೆ ಇರ್ತೀರಾ. ಕೊನೆಗೆ ಒಂದ್ ದಿವಸ ಏನಾಗುತ್ತೆ, ನೀವು ಆ ವೆಲ್ತ್ ನ ಅಚೀವ್ ಮಾಡಕ್ಕೆ ಆಗಲ್ಲ. ಅದಕ್ಕೋಸ್ಕರ ನೀವ್ ಏನ್ ಮಾಡ್ಬೇಕಂದ್ರೆ, ನ್ಯೂ ಇಯರ್ ಶುರು ಆಯ್ತು, ಎಲ್ಲರೂ ಕೂತ್ಕೊಂಡು ಮಾತಾಡ್ಬೋದು. ಎಲ್ಲಾನು ಫ್ಯಾಮಿಲಿನ ಕೂಡಿಸಿ ಮಾತಾಡಿ. ಏನಂದ್ರೆ ಅಪ್ಪಂಗೆ ಇಷ್ಟೊಂದು ಖರ್ಚಿದೆ, ಈ ವಿಷಯ ಎಲ್ಲ ಮಾಡ್ತಾ ಇದೀವಿ ಅಂತ ಹೇಳಿದ್ರೇನೆ ಮಕ್ಳಿಗೆ ಗೊತ್ತಾಗತ್ತೆ. ಇಲ್ಲಾಂದ್ರೆ ಮಕ್ಳಿಗೆ ಗೊತ್ತಾಗಲ್ಲ. ಅಪ್ಪ ಕೇಳಿದ್ರೆ ಕೊಡಿಸ್ತಾರೆ ಅನ್ನೋ ಒಂದು ಐಡಿಯಾಲ್ ಇರ್ತಾರೆ. ನೀವು ಹೇಳಿದ್ರೇನೆ ಮಕ್ಳಿಗೆ ಅರ್ಥ ಆಗತ್ತೆ. ನಾಳೆ ನಿಮ್ಗೆ ಏನಾದ್ರು ಒಂದು ವಸ್ತು ಕೇಳಿದ್ರೇನೋ ಅವ್ರಿಗೆ ಅರ್ಥ ಆಗತ್ತೆ. ಓಕೆ, ಅಪ್ಪಂಗೆ ಇಷ್ಟೊಂದು ಖರ್ಚಿದೆ, ಸೊ ಈ ವಸ್ತು ನಮ್ಗೆ ಇವಾಗ ಬೇಕಾಗಿಲ್ಲ. ಸೊ ನಾವೇನು ಅನ್ಕೋದು, ಇವಾಗ ಬೇಡ, ನಾವು ಆಮೇಲೆ ಕೇಳೋಣ, ಅಪ್ಪನ ಹತ್ರ ದುಡ್ಡು ಬಂದ್ಮೇಲೆ ಕೇಳೋಣ. ಅವಾಗ್ಲೇ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಅದಕ್ಕೋಸ್ಕರ ಏನ್ ಮಾಡಿ ಅಂದ್ರೆ, ಫಸ್ಟ್ ನೀವು ಮಾಡ್ಬೇಕಾಗಿರೋ ವಿಷಯ ಏನು ಅಂದ್ರೆ, ನೀವು ಕೂತ್ಕೊಂಡು ಮಕ್ಳ ಹತ್ರ ಮಾತಾಡಿ, ಅವಾಗ ಟೈಮ್ ಸ್ಪೆಂಡ್ ಮಾಡಿ ಫ್ಯಾಮಿಲಿ ಜೊತೆಗೆ. ಏನು ಅಂದ್ರೆ, ವಸ್ತುಗಳು ಕೊಡ್ಸೋದು ಸಂತೋಷ ಅಲ್ಲ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ದೊಡ್ಡ ಸಂತೋಷ. ಸೊ ನೀವು ಅದನ್ನ ಸ್ಪೆಂಡ್ ಮಾಡಿದ್ರೇನೆ ಸಾಕು. ನೀವೇನ್ ಮಾಡಬೇಕು, ಫಸ್ಟ್ ಮಾಡಬೇಕಾಗಿರೋ ವಿಷಯ ಈ ನ್ಯೂ ಇಯರ್ ಅಲ್ಲಿ ಏನು ಅಂದ್ರೆ, ಎಲ್ಲಾ ಫ್ಯಾಮಿಲಿನೂ ಕೂಡಿಸಿ ಕೂತ್ಕೊಂಡು ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ನೋಡಿದ್ರೆ, ಸೇವ್ ಅಂಡ್ ಸ್ಪೆಂಡ್. ಯಾವತ್ತು ಈ ರಿಸೆಷನ್ ಅಲ್ಲಿ ನಾವು ಮಾಡಿರೋ ವಿಡಿಯೋಲೇ ಹೇಳಿದೀವಿ, ಯಾವತ್ತು ಖರ್ಚು ಮಾಡುವಾಗ ಸ್ವಲ್ಪ ಸೇರ್ಸಿ ಇಟ್ಬಿಟ್ಟು ಖರ್ಚು ಮಾಡಿ. ಫಸ್ಟ್ ಎಲ್ಲ ಖರ್ಚು ಮಾಡ್ಬಿಟ್ಟು ಆಮೇಲೆ ಮಿಕ್ಕಿರೋ ಒಂದು 500 ರೂಪಾಯಿನೋ 1000 ರೂಪಾಯಿನೋ ಸೇರ್ಸಿಡ್ಬಾರ್ದು. ಆ ತರ ಅಲ್ಲ. ಫಸ್ಟ್ ಸ್ಯಾಲ್ರಿಯಲ್ಲಿ ಯಾವಾಗಲೂ ವಿಡಿಯೋಗಳಲ್ಲಿ ಹೇಳಿರ್ತೀವಿ, ನಮ್ಮ ಸ್ಯಾಲ್ರಿಯಲ್ಲಿ ಯಾವಾಗಲೂ ಮಿನಿಮಮ್ 10 to 20% ನೀವೇನ್ ಮಾಡಬೇಕು, ನೀವು ಯಾವತ್ತು ಸೇವ್ ಮಾಡಿ ಇಟ್ಕೊಬೇಕು. ಸೇವ್ ಮಾಡಿ ಇಟ್ಕೊಂಡ್ಮೇಲೆ ನೀವೇನ್ ಮಾಡಬೇಕು, ಖರ್ಚು ಮಾಡಬೇಕು. ಯಾಕಂದ್ರೆ ಈ ವಿಡಿಯೋಲ್ ಕೂಡ ನಾನು ಹೇಳಿದೀನಿ, ಒಂದು ವೇಳೆ ನಿಮ್ ಕೆಲಸ ಹೋಯ್ತು ಅಂದ್ರೆ ಏನ್ ಮಾಡ್ತೀರಾ? ಯಾಕಂದ್ರೆ ಈ ಕೆಲಸ ಹಂಗೆ ಇರತ್ತೆ ಅಂತ ಹೇಳಕ್ಕಾಗಲ್ಲ. ಇವಾಗ 2020 ಬಂದಿರೋ ಕೊರೋನಾ ವೈರಸ್ ತರ ಬೇರೆ ಏನಾದ್ರು ಬಂತು ಅಂದ್ರೆ ಮತ್ತೆ ಕೆಲಸ ಹೋಗೋ ಚಾನ್ಸಸ್ ಇದೆ. ಅದು ಹೋಯ್ತು ಅಂದ್ರೆ ಕೆಲಸ ಮತ್ತೆ ಸಿಗತ್ತೆ, ಏನು ಸಮಸ್ಯೆ ಇಲ್ಲ. ಆದ್ರೆ ಆ ಗ್ಯಾಪ್ ಅಲ್ಲಿ ಹೇಗ್ ಸರ್ವೈವ್ ಮಾಡೋದು? ಸೊ ಏನು ಒಂದು ಸೇವಿಂಗ್ಸ್ ಇಲ್ಲ ಅಂದ್ರೆ ನಾಳೆ ಕೆಲಸ ಹೋಯ್ತು. ಯಾವಾಗ್ಲೂ ಒಂದು ವಿಷಯ ಹೇಳ್ತೀನಿ,
ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್. ಯಾವುದೋ ಒಂದು ವಿಷಯ ನಡೆಯಕ್ಕೆ ಚಾನ್ಸಸ್ ಇರುತ್ತೆ, ಆದರೆ ಏನೇ ಆಗಲಿ ಅದಕ್ಕೆ ಮುಂಚೆನೇ ನಾವು ಅದಕ್ಕೆ ಯೋಜನೆ ಮಾಡಿದ್ದು, ಪ್ಲಾನ್ ಮಾಡಿರೋದು ಸೇಫ್ ಆಗಿರುತ್ತೆ. ಅದಕ್ಕೆ ನಾವು ಯಾವಾಗಲೂ ಏನು ಮಾಡಬೇಕು, ಫಸ್ಟ್ ಸೇವ್ ಮಾಡಿ ಅದಾದ್ಮೇಲೆ ಸ್ಪೆಂಡ್ ಮಾಡಿ. ಯಾಕಂದ್ರೆ ಇದು 4th ಪಾಯಿಂಟು. ಇದನ್ನ ನೀವು ಈ ವರ್ಷದಲ್ಲಿ ಇದು ನೀವು ಕಂಪಲ್ಸರಿಲಿ ನೀವು ಫಾಲೋ ಮಾಡಬೇಕಾಗಿರೋ ಪಾಯಿಂಟು, ಮುಖ್ಯವಾದ ಪಾಯಿಂಟು. ಇದನ್ನ ನೀವು ಕರೆಕ್ಟಾಗಿ ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್ ನಾವು ಕೊನೆ ಪಾಯಿಂಟ್ ಏನು ಅಂತ ನೋಡಿದ್ರೆ ಟ್ರಸ್ಟ್ ದ ಪ್ರಾಸೆಸ್. ಏನಂದ್ರೆ ಇವಾಗ ಒಂದು ಗಿಡ ಬೆಳೆಸ್ಬೇಕಂದ್ರೆ ತಕ್ಷಣ ಬೆಳೆಯಲ್ಲ ಅದು. ಅದನ್ನ ನಾವು ಪ್ರಾಸೆಸ್ನ ಟ್ರಸ್ಟ್ ಮಾಡಬೇಕು. ಅದಕ್ಕೆ ನಾವು ಏನ್ ಮಾಡಬೇಕು, ಗಿಡ ಇಟ್ಬಿಟ್ರು ಅದೇ ಮುಗೀತು ಅದೇ ಬೆಳೆಯತ್ತಾ? ಇಲ್ಲ, ಅದಕ್ಕೆ ನೀವು ನೀರ್ ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು, ಇದಕ್ಕೆ ಸನ್ ಕೊಡಬೇಕು. ಅಂದ್ರೆ ಸನ್ ರೇಸ್ ಹೇಗ್ ಬರ್ತಾ ಇದೆ, ಯಾವ ಪೊಸಿಷನ್ ಅಲ್ಲಿ ಇಡಬೇಕು, ಅದೆಲ್ಲ ನೋಡ್ಬೇಕು. ಅದಕ್ಕೋಸ್ಕರ ಆ ಪ್ರಾಸೆಸ್ ಬಂದು ಒಂದೇ ದಿವಸದಲ್ಲಿ ನಡೆಯಲ್ಲ, ಸ್ವಲ್ಪ ಟೈಮ್ ತಗೊಳತ್ತೆ. ಆದ್ರೆ ತಾಳ್ಮೆಯಿಂದ ಮಾಡಿದ್ರೆ ಖಂಡಿತ ನಡೆಯುತ್ತೆ. ಅದಕ್ಕೆ ಹೇಳ್ತಾರಲ್ಲ, ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್. ಸ್ವಲ್ಪ ನಿಧಾನಕ್ಕೆ ನಡೆದ್ರು ಪರವಾಗಿಲ್ಲ. ಯಾರು ಫಸ್ಟ್ ಹೋಗ್ತಾರೆ ಅಂತ ಮುಖ್ಯ ಅಲ್ಲ, ಕೊನೆಗೆ ನಾವು ಹೋಗಿ ಸೇರ್ತೀವ. 2025 ಅಲ್ಲಿ ನಾವು ಆ ವೆಲ್ತ್ ಹೋಗಿ ಅಚೀವ್ ಮಾಡ್ತೀವ, ಅದೇ ತುಂಬಾ ಇಂಪಾರ್ಟೆಂಟ್. ಸಿಂಪಲ್ ಆಗಿ ಬಂದು ಎಷ್ಟೊಂದ್ಸತಿ ಕೇಳಿರ್ತೀವಿ, ಹನಿ ಸೇರಿದ್ರೆ ಸಮುದ್ರ ಅಂತ. ಅಂದ್ರೆ ಒಂದೊಂದು ಹನಿ ಸೇರಿದ್ರೆ ಅದು ಸೇರಿದ ಕೊನೆಗೆ ದೊಡ್ಡ ಸಮುದ್ರ ಆಗತ್ತೆ ಅಂತ. ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಇವತ್ತೇ ಸ್ಟಾರ್ಟ್ ಮಾಡಿ. ಈ 2024 ಮೊದಲನೇ ವಾರ ಇವತ್ತೇ ಸ್ಟಾರ್ಟ್ ಮಾಡಿ. ನಿಮಗೆ ಏನಿಲ್ಲ ಬೇಕು ಅಂದ್ರೆ ಏನ್ ಮಾಡಿ, ಇದೊಂದು ಚಾಲೆಂಜ್ ತರ ತಗೊಳ್ಳಿ. 2025 ಅಲ್ಲಿ ಮತ್ತೆ ಬಂದು ನೀವು ವಿಡಿಯೋಲ್ ಬಂದು ಕಮೆಂಟ್ ಮಾಡಿ, ಸರ್ ನೀವು ಹೇಳಿದ್ರಿ ನಾನು ಈ ಯಾವ ಸ್ಟೇಜಿಗೆ ಬಂದಿದ್ದೀನಿ ಅಂತ ಕಮೆಂಟ್ ಮಾಡಿ. ನಾನು ನೋಡ್ತೀನಿ ನೀವು ಯಾವ ಸ್ಟೇಜಿಗೆ ಹೋಗಿದ್ದೀರಾ ಅಂತ, ಏನ್ ಮಾಡಿದೀರಾ ಅಂತ. ಇವಾಗ ಮಾಡಿದ್ರೆ ಏನಾಗಿರತ್ತೆ, ಅವಾಗ ನೀವು ಮಾಡಿದಾಗ ಏನಾಗತ್ತೆ, ಬೇರೆ ಜನರಿಗೂ ಎನ್ಕರೇಜ್ಮೆಂಟ್ ಆಗತ್ತೆ. ಏನಂದ್ರೆ ಹೌದು ಸರ್ ನೀವು ಹೇಳಿದ್ದು ನಾನು ಮಾಡ್ದೆ, ಆ ತರ ಬೇರೆಯವ್ರ ಕಮೆಂಟ್ಸ್ ನೋಡಿದಾಗ ನಾವು ಸ್ಟಾರ್ಟ್ ಮಾಡೋಣ ಅಂತ. ಯಾಕಂದ್ರೆ ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ಬೋದಲ್ವಾ. ಯಾವಾಗ್ಲೂ ನಾವು ಮಾಡೋದು ನೋಡಿ ಇನ್ನೊಬ್ರು ಸ್ಟಾರ್ಟ್ ಮಾಡ್ಬೋದಲ್ವಾ. ಸೊ ಈ ಹೇಳಿರೋ 5 ಸ್ಟೆಪ್ಸ್ನ ನೀವು ಫಾಲೋ ಮಾಡಿ, ಕಂಪಲ್ಸರಿ ಫಾಲೋ ಮಾಡಿ. 2025 ಸ್ಟಾರ್ಟಿಂಗಲ್ಲಿ ಬಂದು ನನಗೆ ಹೇಳಿ, ಸರ್ ನೀವು ಹೇಳಿದ್ರಿ ನಾನು ಎಷ್ಟು ಸೇರಿಸಿಟ್ಟಿದ್ದೀನಿ ಅಂತ ನೀವು ಕಮೆಂಟಲ್ಲಿ ಹೇಳಿ. ಯಾಕಂದ್ರೆ ಈ 5 ಸ್ಟೆಪ್ಸ್ ಯೂಸ್ ಮಾಡಿದ್ರೆ ಕಂಪಲ್ಸರಿ ನೀವು ಇದಕ್ಕೆ ಮುಂಚೆ ಎಷ್ಟು ಸೇರಿಸಿಟ್ಟಿದ್ದೀರಾ ಅಂತ ನಂಗೆ ಗೊತ್ತಿಲ್ಲ, ಆದ್ರೆ 2025 ಒಳಗೆ ನೀವು ಸೇರಿಸಿಟ್ಟಿರೋದು ಮಿನಿಮಮ್ ಡಬಲ್ ಆದ್ರೂ ಆಗತ್ತೆ ಅಂತ ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಯಾಕಂದ್ರೆ ಇದು ಬಂದು ತುಂಬಾ ಎಫೆಕ್ಟಿವ್ ಆಗಿರೋ ಸ್ಟೆಪ್ಸ್. ಇದು ತುಂಬಾ ಜನ ಯೂಸ್ ಮಾಡಿರೋ ಸ್ಟೆಪ್ಸ್, ಪ್ರೂವನ್ ಸ್ಟೆಪ್ಸ್ ಬೇರೆ. ಯಾಕಂದ್ರೆ ತುಂಬಾ ಜನ ಅವ್ರ ಲೈಫಲ್ಲಿ ಇದನ್ನ ನೋಡಿದ್ದಾರೆ. ಅದಕ್ಕೆ ಇಲ್ಲಿ ಈ ಸ್ಟೆಪ್ಸ್ ನೀವು ಖಂಡಿತ ಯೂಸ್ ಮಾಡಿ, ತುಂಬಾ ಯೂಸ್ಫುಲ್ ಆಗಿರುತ್ತೆ. ನನ್ಗನ್ಸತ್ತೆ ಈ ವಿಡಿಯೋ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿತ್ತು ಅನ್ಸುತ್ತೆ. ಇದೇ ತರ ನಾನು ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.